ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಮತ್ತೆ ಮುನ್ನಡೆ. ಹಾವು ಏಣಿ ಆಟದ ರೀತಿಯಲ್ಲಿ ಹಾಸನದ 100 ಮತಗಳ ಅಂದ್ರೆ 100ರ ಲೆಕ್ಕದಲ್ಲಿ ಮತಗಳ ಅಂತರದಿಂದ ಪ್ರಜ್ವಲ್ ರೇವಣ್ಣ ಮುಂದಿದ್ದು. ಈಗ ಹಾಗೆ ಇರುವ ಕ್ಷೇತ್ರಗಳು ಯಾವ ಕ್ಷಣದಲ್ಲಾದರೂ ಬದಲಾಗಬಲ್ಲಂತಹ ಕ್ಷೇತ್ರಗಳು. ಬಟ್ ಒಂದು ಮಾತನ್ನ ಆರಂಭದಿಂದಲೂ ನಾನು ಪ್ರಶಾಂತ್ ಹೇಳ್ತಾ ಬಂದ್ವಿ, ಕರ್ನಾಟಕದಲ್ಲಿ ಕಳೆದ ಸಲ ನೋಡಿದಂತಹ ಲೀಡ್ಗಳನ್ನು ಈ ಸಲ ನೋಡೋದಕ್ಕಾಗದಿಲ್ಲ ಅಂತ, ದೊಡ್ಡ ಲೀಡ್ಗಳನ್ನು ನೋಡೋದಕ್ಕಾಗದಿಲ್ಲ ಅಂತ ಹೇಳಿ. ಬೆಂಗಳೂರು ಸೆಂಟ್ರಲ್ ಖಾನ್ 1466 ಮತಗಳ ಮುನ್ನಡೆ ಬೆಂಗಳೂರು ಸೆಂಟ್ರಲ್ನಲ್ಲಿ. ದೇಶದ ಅಥವಾ ಕರ್ನಾಟಕದ ಬಹಳಷ್ಟು ಜನರಿಗೆ ಕುತೂಹಲ ಇರೋದು ಬಿಜೆಪಿ ಏಕಾಂಗಿಯಾಗಿ ಹಾಫ್ ವೇ ಮಾರ್ಕ್ ಅನ್ನು ಕ್ರಾಸ್ ಮಾಡುತ್ತಾ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಖಿಲೇಶ್ ಯಾದವ್ ಅದಕ್ಕೊಂದು ದೊಡ್ಡ ತಡೆಗೋಡೆಯನ್ನು ಕಟ್ಟಿದಂತೆ ಕಾಣ್ತಾ ಇದೆ. ಬಿಜೆಪಿ 249ರಿಂದ 50ರ ಆಸ್ಪಾಸು 255. ಸ್ಮೃತಿ ಇರಾನಿ ಹಿನ್ನಡೆ 10,000 ಮತಗಳ ಅಂತರದಿಂದ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಹಿನ್ನಡೆ. ಚಾಮರಾಜನಗರದಲ್ಲಿ ಎಚ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಮುನ್ನಡೆಯನ್ನು ಸತತವಾಗಿ ಕಾಯ್ದುಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ 53,000 ಮತಗಳ ಅಂತರದಿಂದ ಮುನ್ನಡೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರಿಗೆ 2 ಗಂಟೆ 13 ನಿಮಿಷಗಳ ಮತ ಎಣಿಕೆಯ ನಂತರ ಬಂದಿದ್ದು ಕೇವಲ 6,000 ಮತಗಳು. ಅಂತಿಮ ಫಲಿತಾಂಶ ಅತಂತ್ರ ಲೋಕಸಭೆ ಅಂತೇನಾದ್ರೂ ಆದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಅಖಿಲೇಶ್ ಯಾದವ್. ಅದೇ ನನಗನ್ಸುತ್ತೆ ಇನ್ನೊಂದು ಗಂಟೆ ಕಾಯಬೇಕು. ಲೋಕಸಭಾ ಚುನಾವಣೆಯ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರ ಲೀಡ್ ಕೊಟ್ಟರೆ ಇನ್ನೊಂದು ವಿಧಾನಸಭಾ ಕ್ಷೇತ್ರ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಆದರೆ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ನರೇಂದ್ರ ಮೋದಿಗೆ ಟಕ್ಕರ್ ಕೊಡುವ ಸಾಮರ್ಥ್ಯ ವಿಪಕ್ಷಗಳದ್ದು ಹೆಚ್ಚಾಗಿದೆ. ಎಸ್ ಈಗ ಇಡೀ ಅಂದರೆ ಆಂಟಿ ಇನ್ಕಂಬನ್ಸಿಯ ಅಲೆ ಬೀಸಿದೆ ಅಂತಕ್ಕಂಥದ್ದನ್ನು ನಾವು ಈ ಲೀಡ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಬಿ ಜೆ ಪಿಯ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವ ಸಾಮರ್ಥ್ಯ ಏನಿತ್ತು, ಕರೆಕ್ಟ್, ಅದರಲ್ಲಿ ಅಖಿಲೇಶ್ ಯಾದವ್ ಮತ್ತು ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಕೂಡ 95 ಇಸ್ ಅ ಹ್ಯೂಜ್ ನಂಬರ್ ಫಾರ್ ಕಾಂಗ್ರೆಸ್. ಒಂದು ವೇಳೆ ಈ ಲೀಡನ್ನು ಕಾಂಗ್ರೆಸ್ ಸೀಟನ್ನಾಗಿ ಪರಿವರ್ತಿಸಿದ್ರೆ ಕಾಂಗ್ರೆಸ್ ಒಂದು ದೊಡ್ಡ ಚೇತರಿಕೆಯನ್ನು ದೇಶದಲ್ಲಿ ಕಂಡಿದೆ ಅನ್ನೋದು ಲೆಕ್ಕ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ 1 ಲಕ್ಷ ಮತಗಳ ಮುನ್ನಡೆಗೆ ಬಂದರು. ಮಂಡ್ಯದಲ್ಲಿ 1 ಲಕ್ಷ ಮತಗಳ ಮುನ್ನಡೆ. ಮೊದಲ ಅಭ್ಯರ್ಥಿ ಅನ್ಸುತ್ತೆ 1 ಲಕ್ಷ 1 ಲಕ್ಷ ಲೀಡ್ ತಲುಪಿದ ಮೊದಲ ಅಭ್ಯರ್ಥಿ ಈ ಚುನಾವಣೆಯಲ್ಲಿ. ಅದೇ ಆಗ ಮತ್ತು ಈಗಿಂದಕ್ಕೂ ಡಿಫ್ರೆನ್ಸ್ ಅನ್ಸುತ್ತೆ ನನಗೆ. 19ರ ಫಲಿತಾಂಶಕ್ಕೂ ಇದು 19ರ ಫಲಿತಾಂಶ ನಂಗೆ ಚೆನ್ನಾಗಿ ನೆನಪಿದೆ ಅಜಿತ್. ಬಹುತೇಕ ಕ್ಷೇತ್ರಗಳಲ್ಲಿ 10 ಗಂಟೆವರೆಗೆ 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಕಂಡು ಬರ್ತಾ ಇತ್ತು. ಈ ಬಾರಿ ನೋಡಿ ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ ತೇಜಸ್ವಿ ಸೂರ್ಯ 45-50 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.